ಇವತ್ತಿನ ಬೆಳಗಿನ ಸಮಯ ತಂಪಾದ ಪಪ್ಪಾಯ ಹಣ್ಣನ್ನು ಈ ರೀತಿ ಐಸ್ ಕ್ರೀಮ್ ನಂತೆ ತಿಂದಾಯ್ತು. ನಮ್ಮ ಮನೆಯ ಸುತ್ತಲೂ ಇರುವ ಕೆಲ ಪಪ್ಪಾಯ ಮರಗಳ ಪೈಕಿ ಹಿತ್ತಲ ಕಡೆಯ ಮರದಲ್ಲಿ ಹಣ್ಣಾಗಿರುವುದನ್ನು ಅಮ್ಮ ಹೂವು ಕೊಯ್ಯಲು ಹೋದಾಗ ತೋರಿಸಿದಳು. ತಡಮಾಡದೆ ಬೆಡಕಲು ಮರದ ತುದಿಯಲ್ಲಿದ್ದ ಈ ರುಚಿಕರ ಹಣ್ಣನ್ನು ಈ ರೀತಿ ಸುಲಭವಾಗಿ ಕೊಯ್ದಾಯ್ತು. ಈ ತರಹದ ಹಣ್ಣುಗಳನ್ನು ಮರದ ಮೇಲೆ ಬಿಟ್ಟಲ್ಲಿ ಹಕ್ಕಿ ಪಕ್ಷಿಗಳು ತಿಂದು ಬಿಡುವ ಕಾರಣ ನಮ್ಮ ಕಾರ್ಯಾಚರಣೆ ತ್ವರಿತವಾಗಿ ನಡೆಯಿತು. ಹಣ್ಣನ್ನು ತಿನ್ನುವ ಆಸೆಯಾಗಿ ಮನೆಯೊಳಗೆ ಬರುತ್ತಿದ್ದಂತೆ ನಿನ್ನೆಯೇ ಕೊಯ್ದ ಗಳಿತ ಮತ್ತೊಂದು ಹಣ್ಣು ಕಣ್ಣಿಗೆ ಬಿತ್ತು. ಇವತ್ತು ಚಳಿನೂ ಚೆನ್ನಾಗಿ ಬಿದ್ದಿತ್ತು, ಹಣ್ಣು ಕೂಡ ತಂಪಾಗಿತ್ತು. ವಾವ್, ನೋಡಿ ಎಷ್ಟೊಂದು ಮೃದುವಾಗಿದೆ ಈ ಹಣ್ಣು ಅಂತ. ಹಾಗೆ ಗಮನಿಸಬೇಕಾದ ಮತ್ತೊಂದು ಮುಖ್ಯ ಅಂಶವೆಂದರೆ ಈ ಆರೋಗ್ಯಕರ ಪಪ್ಪಾಯಿ ಹಣ್ಣನ್ನು ಮುಂಜಾನೆಯ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಆರೋಗ್ಯಕ್ಕೆ ಅತ್ಯುತ್ತಮವೆಂದು ವೈದ್ಯಶಾಸ್ತ್ರ ಹೇಳುತ್ತದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡುವ ಈ ಹಣ್ಣನ್ನು ಬೆಳಗಿನ ಚಳಿಯ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಈ ರೀತಿ ಚಮಚದ ಸಹಾಯದಿಂದ ಐಸ್ ಕ್ರೀಮ್ ತರಹವೇ ತಿಂದೆವು. ಆಹಾ, ಈ ಮುಂಜಾನೆಯ ಚಳಿಯಲ್ಲಿ ಅದೆಷ್ಟು ರುಚಿಕರ ಈ ಹಣ್ಣು. ಉಳಿದ ಸಮಯದಲ್ಲೂ ಸೇವಿಸಬಹುದಾದ ಈ ಪರಿಪೂರ್ಣ ಆರೋಗ್ಯಕರ ಅಂಶವುಳ್ಳ ಪಪ್ಪಾಯ ಹಣ್ಣನ್ನು ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರಂತೂ ಚೈತನ್ಯದಾಯಕವಾದ ಅದ್ಭುತ ದಿನದ ಆರಂಭವನ್ನು ಪಡೆಯಬಹುದಾಗಿದೆ.